ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಕೆಪಿಎಸ್ಸಿ ಮತ್ತೆ ಯುಪಿಎಸ್ಸಿಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಿರುತ್ತೆ ಮತ್ತೆ ಸಿಮಿಲಾರಿಟೀಸ್ ಯಾವ ತರ ಇರುತ್ತೆ, ಬುಕ್ ಲಿಸ್ಟ್ ನ ಏನೇನು ಓದಬೇಕು ಅಂತ ಸಬ್ಜೆಕ್ಟ್ಸ್ ಏನೇನಿರುತ್ತೆ ಬೇಸಿಕ್ ಇನ್ಫಾರ್ಮೇಶನ್ ನಾವು ಅಲ್ಲಿಂದ ಕವರ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಉಳಿದಿರುವ ದಿನಗಳನ್ನ ಯಾವ ತರ ನೀವು ಯೂಸ್ ಮಾಡ್ಕೊಳ್ಬಹುದು, ಇಲ್ಲಿಯವರೆಗೆ ಹಿಂದಿನ ವಿಡಿಯೋನ ನೋಡ್ಕೊಳ್ಳಿ ನೀವು, ಅದ್ರಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ಸಿಮಿಲಾರಿಟೀಸ್ ಗಳನ್ನ ನಾವು ನೋಡ್ಕೊಂಡ್ವಿ. ರಿಮೈನಿಂಗ್ ಡೇಸ್ ನ ಇವಾಗ ಯಾವ ತರ ನೀವು ಯೂಸ್ ಮಾಡ್ಕೊಳ್ಬೇಕು. ಯುಪಿಎಸ್ಸಿ ಮತ್ತೆ ಕೆಪಿಎಸ್ಸಿ ಪ್ರಿಲಿಮ್ಸ್ ಕೂಡ ಇದೇ ವರ್ಷ ನಡೀತಾ ಇರೋದು. ಅದಕ್ಕಾಗಿ ಇವಾಗ ನಾವು ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಯಾವುದೇ ತರ ಇಲ್ಲಿ ಎಕ್ಸ್ಟೆಂಡ್ ಮಾಡುವ ನಿರೀಕ್ಷೆ ಇಲ್ಲ. ಬಟ್ ನೀವು ನೋಡಬಹುದು ಪ್ರಿಲಿಮ್ಸ್ ಕೆಪಿಎಸ್ಸಿ ಪ್ರಿಲಿಮ್ಸ್ ಕೂಡ ಯಾವಾಗ ಆಗುತ್ತೆ ಅಂತ ಡೇಟ್ ಕೂಡ ನಮಗೆ ಅನೌನ್ಸ್ ಆಗಿದೆ. ಓಕೆ, ಇವಾಗ ರಿಮೈನಿಂಗ್ ಡೇಸ್ ನ ಯಾವ ತರ ನೀವು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇದರಲ್ಲಿ ನೋಡೋಣ. ಇದಷ್ಟು ಮಾಹಿತಿ ನಾನು ಹಿಂದಿನ ವಿಡಿಯೋದಲ್ಲಿನೇ ಮಾತಾಡಿದ್ದೆ. ಇದು ಕಂಪ್ಲೀಟ್ ಅದರಲ್ಲಿ ಸಿಗುತ್ತೆ. ಸಿಮಿಲಾರಿಟೀಸ್ ಬಗ್ಗೆ ಆಗಲಿ, ನಿಮಗೆ ಏನೇನು ಸೊಲ್ಯೂಷನ್ ಇದೆ ಮತ್ತೆ ಬುಕ್ ಲಿಸ್ಟ್ ಗಳ ಬಗ್ಗೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PDF ಗಳ ಬಗ್ಗೆ ಅದರಲ್ಲಿ ಇರುತ್ತೆ. ಅದನ್ನು ನೀವು ನೋಡಿ. ಅದಾದ್ಮೇಲೆ ಇವಾಗ ಉಳಿದಿರೋ ದಿನಗಳನ್ನ ಯಾವ ತರ ಯೂಸ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೀವು ನೋಡಬಹುದು. ಓಕೆ, ರಿಮೈನಿಂಗ್ ಡೇಸ್ ನಲ್ಲಿ ನಮ್ಗೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾವು ನೋಡೋಣ. ಫಸ್ಟ್ ಬೇಸಿಕ್ಸ್ ನ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್ ಫೈಲ್ ನ ನೋಡ್ಕೊಳ್ಬೇಕು. ಇದ್ರ ಜೊತೆಗೆ ಟೆಸ್ಟ್ ಮಾಡ್ಬೇಕಾಗುತ್ತೆ. ಟೆಸ್ಟ್ ಗಳು ಇಲ್ಲಿ ಬರೆಯೋದು ತುಂಬಾ ಮುಖ್ಯವಾಗಿರುತ್ತೆ. ಟೆಸ್ಟ್ ಗಳು ಮಾಡಬೇಕು. ಅದ್ರ ಜೊತೆಗೆ ರಿವಿಷನ್ ಕೂಡ ಮಾಡಬೇಕು. ರಿವಿಷನ್ ಕೂಡ ಇಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಇದೆಲ್ಲ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಮಾತಾಡೋಣ. ಬೇಸಿಕ್ ಕವರ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನೀವು ಮೊದಲೇ ಹಿಂದಿನ ವರ್ಷದಲ್ಲಿ ಆಗಿರುವಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಫೈಲ್ ನ ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಅದರಲ್ಲಿ ಬಂದಿರುವಂತಹ ಕ್ವಶನ್ ಗಳನ್ನ ನೀವು ನೋಡಿದ್ರೆ ಅದರಲ್ಲಿ 4 ಟೈಪ್ ಆಫ್ ಕ್ವಶನ್ ಗಳು ಇರುತ್ತೆ. ಹೌದಾ? 4 ಟೈಪ್ ಆಫ್ ಕ್ವಶನ್ ಏನೇನಿರುತ್ತೆ? ಫ್ಯಾಕ್ಚುಯಲ್ ಕ್ವಶನ್ಸ್, ಕನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್, ಅಪ್ಲಿಕೇಶನ್ ಆರ್ ಅನಾಲಿಟಿಕಲ್ ಕ್ವಶನ್ಸ್ ಮತ್ತೆ ಕಾಮನ್ ಸೆನ್ಸ್ ಕ್ವಶನ್ಸ್. ಹೌದಾ? ಇದರಲ್ಲಿ ಬಂದಿರುವಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ನೀವು ನೋಡ್ಬೇಕಾದ್ರೆ ಕ್ವಶನ್ ಗಳು ವರ್ಲ್ಡ್ ಮೇಲೆ ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಆಗಲಿ, ವರ್ಲ್ಡ್ ಹಿಸ್ಟ್ರಿಗಳ ಬಗ್ಗೆ ಆಗಲಿ, ಮತ್ತೆ ಇಲ್ಲಿ ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕಾನಮಿ ಇದ್ರ ಮೇಲೆ ಕ್ವಶನ್ ಗಳು ಬಂದಿತ್ತು. ಅದ್ರ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಎಕಾನಮಿ, ಹಿಸ್ಟ್ರಿ, ಜಿಯೋಗ್ರಫಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಕ್ವಶನ್ ಗಳು ಇಲ್ಲಿ ಒಂದೇ ಕ್ವಶನ್ ಪೇಪರ್ ನಲ್ಲಿ ನೋಡಕ್ ಸಿಗುತ್ತೆ. ಇದರಲ್ಲಿ ಬರುವಂತ 100 ಕ್ವಶನ್ ಗಳು ಇಷ್ಟು ಇದ್ರ ಮೇಲೆ ಸಬ್ಜೆಕ್ಟ್ ಗಳ ಮೇಲೆ ಕವರ್ ಆಗಿರುತ್ತೆ. ವರ್ಲ್ಡ್ ಮತ್ತೆ ಇಂಡಿಯಾ ಮತ್ತೆ ಕರ್ನಾಟಕ. ಹೌದಾ? ಇದಕ್ಕೆ ಸಪರೇಟ್ ಓದುವ ಅವಶ್ಯಕತೆ ಇಲ್ಲ. ಒಂದೇ ಪ್ರಿಪರೇಷನ್ ನೀವು ಮಾಡ್ತಿರ್ಬೇಕಾದ್ರೆ ಇದ್ರ ಜೊತೆಗೇನೆ ಸೈಮಲ್ಟೇನಿಯಸ್ಲಿ ಕರ್ನಾಟಕನು ಓದ್ಬೋದು, ವರ್ಲ್ಡ್ ಗೂ ಓದ್ಬೋದು. ಓಕೆ, ಇದು 4 ಟೈಪ್ ಆಫ್ ಕ್ವಶನ್ಸ್ ಇಲ್ಲಿ ಬರುತ್ತೆ. ನೇಚರ್ಸ್ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಸ್ಟ್ಯಾಟಿಕ್ ಮೇಲೇನು ಕ್ವಶನ್ ಬಂದಿದೆ. ಫ್ಯಾಕ್ಚುಯಲ್ ಕ್ವಶನ್ಸ್ ಆಗಲಿ ಮತ್ತೆ ಕರೆಂಟ್ ಅಫೇರ್ಸ್ ಕೂಡ ಕ್ವಶನ್ ಗಳು ಇಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಸ್ಟ್ಯಾಟಿಕ್ ಮತ್ತೆ ಕರೆಂಟ್ ಅಫೇರ್ಸ್ ಎರಡಕ್ಕೂ ಇಂಟರ್ಲಿಂಕ್ ಮಾಡಿ ಇಲ್ಲಿ ಕ್ವಶನ್ ಗಳನ್ನ ಕೇಳಿರುತ್ತಾರೆ. ಇಷ್ಟು ಪ್ರಕಾರ ಇಲ್ಲಿ ನೇಚರ್ ಗಳನ್ನ ಕ್ವಶನ್ ಗಳನ್ನು ಹೊಂದಿರುತ್ತೆ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಥೀಮ್ಸ್ ಮತ್ತೆ ವೇಟೇಜ್ ಪ್ರೊವೈಡ್ ಮಾಡಿದ್ದೀನಿ. ಅದನ್ನ ನೀವು ನೋಡಿಕೊಂಡು ಇಲ್ಲಿ ಆ ಸಬ್ಜೆಕ್ಟ್ಗೆ ಯಾವ ಸಬ್ಜೆಕ್ಟ್ಗೆ ಯಾವ ಥೀಮ್ಸ್ ಬಂದಿರುತ್ತೆ, ಸಬ್ಜೆಕ್ಟ್ಗೆ ಡೀಟೇಲ್ಡ್ ಥೀಮ್ಸ್ ಬಗ್ಗೆ ಮತ್ತೆ ವೇಟೇಜ್ ಬಗ್ಗೆ ಮಾತಾಡಿದ್ದೀನಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಓದಬಹುದು. ಓಕೆ, ಇವಾಗ ಮತ್ತೆ ಏನ್ ಮಾಡ್ಬೇಕಂದ್ರೆ ಟೆಸ್ಟ್ ಮಾಡ್ಬೇಕಾಗುತ್ತೆ. ಟೆಸ್ಟ್ ಗಳು ಕೂಡ ಬರೆಯೋದು ಇಂಪಾರ್ಟೆಂಟ್. ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಏನಿರುತ್ತೆ ಇದರಲ್ಲಿ ಟೆಸ್ಟ್ ಗಳನ್ನ ಬರೀಬೇಕು. ಯಾಕಂದ್ರೆ ಅದೇ ಎನ್ವೈರ್ಮೆಂಟ್ ಆಗಲಿ, ಅದೇ ನೀವು ಡೈರೆಕ್ಟ್ ಹೋಗಿ ಅದೇ ಎಕ್ಸಾಮ್ ನಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫುಲ್ ಅಂಡ್ ಟೆಸ್ಟ್ ಗಳನ್ನ ನೀವು ಟೆಸ್ಟ್ ಮಾಡಿ. ಯಾವ್ದಾದ್ರು ಕೋಚಿಂಗ್ ನಡೆಯುತ್ತೆ, ಅದರಲ್ಲಿ ನೀವು ಟೆಸ್ಟ್ ಮಾಡುವುದರಿಂದ ಏನಾಗುತ್ತೆ, ಇಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಹೌದಾ? ಇಲ್ಲಿ ಯಾವುದೇ ಲೋ ಸ್ಕೋರ್ ಬಂದರೂ ಕೂಡ ಇಲ್ಲಿ ಜಾಸ್ತಿ ಭಯ ಪಡಕ್ ಹೋಗ್ಬೇಡಿ, ಅದು ನಡೆಯುತ್ತೆ. ಬಟ್ ಆದ್ರೆ ಅಲ್ಲಿ ಬರತಕ್ಕಂತ ಯಾವ ಕ್ವಶನ್ ಯಾವ್ದಕ್ಕೆ ರಾಂಗ್ ಆಗಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನಾನು ಹೇಳ್ತೀನಿ. ಇವಾಗ ಯಾವುದೇ ಕ್ವಶನ್ ಪೇಪರ್ ನಲ್ಲಿ ಅದ್ರ ಜೊತೆಗೆ ಇವಾಗ ರಿವಿಷನ್ ಮಾಡ್ಬೇಕಾಗುತ್ತೆ. ಇದು 4 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನ ನೀವು ಈ ಬರುವಂತ ದಿನಗಳಲ್ಲಿ ಮಾಡ್ಬೇಕು. ಹೌದಾ? ಇದರಲ್ಲಿ ರಿವಿಷನ್ ನೀವು ಮಾಡ್ಬೇಕಾದ್ರೆ ಯಾವ ಪುಸ್ತಕನ ನೀವು ಓದ್ಕೊಳ್ಬಹುದು ಅಂತ ನಾನು ಹೇಳ್ತೀನಿ. ಓಕೆ, ಇದಷ್ಟು ಏನ್ ಮಾಡ್ಬೇಕಂತ, ಇದರಲ್ಲಿ ಬೇಸಿಕ್ ಬುಕ್ಸ್ ನ ನೀವು ಓದ್ತಿರ್ಬೇಕಾದ್ರೆ ಬೇಸಿಕ್ ಬುಕ್ ಆಲ್ರೆಡಿ ನಾನು ಬುಕ್ ಲಿಸ್ಟ್ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಒಂದು ಪುಸ್ತಕನ ನೀವು ಕವರ್ ಮಾಡ್ಕೊಂಡಿರಬಹುದು. ಓಕೆ, ಇದು ಪ್ಲಾನ್ಸ್ ಏನಿರುತ್ತೆ, ಇದು ಸ್ಟ್ರಕ್ಚರ್ ಏನಿರುತ್ತೆ, ಇದು ರಿಮೈನಿಂಗ್ ಡೇಸ್ ಪ್ಲಾನ್ ಏನಿರುತ್ತೆ, ಇದು ಪ್ಲಾನ್ ಯಾರು 7 ಅಥವಾ 8 ಮಂತ್ ಇಂದ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಇದಾಗಿರುತ್ತೆ. ಇವಾಗ ಫಸ್ಟ್ ರೀಡರ್ಸ್ ಯಾರು ಬರ್ತಾರೆ, ಅವ್ರು ಬಂದ್ಮೇಲೆ ಡೈರೆಕ್ಟ್ ನಾನು KS ಎಕ್ಸಾಮ್ ಬರೀದ್ದೀನಿ ಅಂತ ಹೇಳಿದ್ರೆ ಇದು ವರ್ಕೌಟ್ ಆಗಲ್ಲ. ಬಟ್ ಇಲ್ಲಿಂದ ಬುಕ್ ಲಿಸ್ಟ್ ನೀವು ತಗೊಳ್ಬಹುದು. ಓಕೆ, ಬುಕ್ ಲಿಸ್ಟ್ ಆಗ್ಲಿ, ಇಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್ಸ್ PYQ ಅನಾಲಿಸಿಸ್ ನೀವು ತಗೊಳ್ಬಹುದು. ಬಟ್ ನೀವು ಡೈರೆಕ್ಟ್ ಆಗಿ ಇಷ್ಟನ್ನೇ ನೀವು ಕವರ್ ಮಾಡ್ಕೊಂಡು ಓದ್ತೀನಿ ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನೀವು ಮಾಡ್ಬೋದು. ಇದರಲ್ಲಿ ರಿವಿಷನ್ ಕೂಡ ಮಾಡ್ಬೇಕಾಗುತ್ತೆ. ಯಾರು 7 ಮಂತ್ ನಿಂದ ಯಾರು ಮಾಡ್ತಾ ಇದ್ದಾರೆ ಅವ್ರು ಯಾವ ರಿವಿಷನ್ ಮಾಡೋಕ್ಕೋಸ್ಕರ ಇಲ್ಲಿ ಓನ್ಲಿ IAS ನ ಲಿಂಕ್ ಕೂಡ ನಾನು ಕೊಟ್ಟಿದ್ದೀನಿ. ಓನ್ಲಿ IAS ಮೆಟೀರಿಯಲ್ ಕೂಡ ರಿವಿಷನ್ ಗೆ ತುಂಬಾ ಚೆನ್ನಾಗಿರುವಂತಹ ಪುಸ್ತಕಗಳು. ಹೌದಾ?
ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಏನು ಕಷ್ಟ ಆಗಲ್ಲ, ನೀವು ಓದ್ಕೊಳ್ಬಹುದು. ಈಸಿ ಲ್ಯಾಂಗ್ವೇಜ್ ಮೇಲೆ ಬರೆದಿದ್ದಾರೆ. ಇಲ್ಲಿ ರಿವಿಷನ್ ಮಾಡೋಕೆ ಇವ್ರು ಮಟೀರಿಯಲ್ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಇದರಲ್ಲಿ ಇಷ್ಟು ನಮಗೆ ಏನ್ ಮಾಡಬೇಕು ಅಂತ ಗೊತ್ತಾಯ್ತು. ಇವಾಗ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ನೋಡ್ಬೇಕಾದ್ರೆ KPSC ಮತ್ತೆ UPSC ನ ಸಿಲೆಬಸ್ ಮತ್ತೆ ಪ್ರಿವಿಯಸ್ ಕ್ವಶನ್ ಪೇಪರ್ ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಇದೆ. ಓಕೆ, ಅಲ್ಲಿ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಆಗಿ ಅಲ್ಲಿ ಯಾರು ಜಾಯಿನ್ ಆಗ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ, ಅವ್ರಿಗೆ ಎಕ್ಸಾಮ್ ಕ್ಲಿಯರ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ನಮ್ಮದಾಗಿರುತ್ತೆ. ಓಕೆ, ಅದಕ್ಕೋಸ್ಕರ ಅಲ್ಲಿ ಜಾಯಿನ್ ಆಗಿ ಯೂಟ್ಯೂಬ್ ನಲ್ಲಿ ಜಾಯಿನ್ ಆಗಿ ಯಾರು ಜಾಯಿನ್ ಆಗಿರ್ತಾರೆ ಅವ್ರಷ್ಟೇ ನಾವು ಇಲ್ಲಿ ಗ್ಯಾರಂಟಿ ತಗೊಳ್ಬಹುದು ಮತ್ತೆ ಅವರಿಗೆ ಗೈಡೆನ್ಸ್ ಮಾಡಬಹುದು. ಇಲ್ಲಿ ಯಾರು ಜಾಯಿನ್ ಆಗಿರುತ್ತಾರೆ, ಓಕೆ, ಇವ್ರ ಗ್ಯಾರಂಟಿ ನಾವು ತಗೊಳ್ಬಹುದು. ಇಲ್ಲಿ ಅವರಿಗೆ ಎಕ್ಸಾಮ್ ಕ್ಲಿಯರ್ ಮಾಡುವಂತದ್ದು ಆಗಿರುತ್ತೆ. ಓಕೆ, ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಸಿಲೆಬಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಅದ್ರ ಜೊತೆಗೆ ಸಬ್ಜೆಕ್ಟ್ ವೇಟೇಜ್ ಕೂಡ ನಾನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಯಾವ ಸಬ್ಜೆಕ್ಟ್ ನಲ್ಲಿ ಯಾವ ಥೀಮ್ಸ್ ನಿಂದ ಕ್ವಶನ್ಗಳು ಬಂದಿದ್ದಾವೆ ಅನ್ನೋದನ್ನ ಇಲ್ಲಿ ಆಲ್ರೆಡಿ ನಾನು ಪ್ರೊವೈಡ್ ಮಾಡಿದ್ದೇನೆ. ಓಕೆ, ಇದೆಲ್ಲ ಸಿಕ್ಕಿದ ಮೇಲೆ ಯಾವ ಪುಸ್ತಕ ಕೂಡ ಓದ್ಬೇಕು ಅನ್ನೋದನ್ನ ನಾನು ಬುಕ್ ಲಿಸ್ಟ್ ಕೊಟ್ಟಿದ್ದೇನೆ. KS ಬುಕ್ ಲಿಸ್ಟ್, KS ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರುವಂತದ್ದು, KS ನೋಟಿಫಿಕೇಶನ್ ಆಗಿರುವಂತ ವಿಡಿಯೋದಲ್ಲಿನೂ ನಾನು ಹೇಳಿದ್ದೀನಿ ಯಾವ ಪುಸ್ತಕಗಳನ್ನು ಓದ್ಬೇಕು ಅಂತ. ಮತ್ತೆ ನನ್ನ ಟೆಲಿಗ್ರಾಮ್ ನಲ್ಲಿನೂ ಬುಕ್ ಲಿಸ್ಟ್ ಸಿಗುತ್ತೆ. ಯಾವುದಾದ್ರೂ ಒಂದು ಬುಕ್ ನ ತಗೊಂಡು ನೀವು ಓದ್ಕೊಳ್ಬಹುದು. ಇವಾಗ ಇದಷ್ಟು ಹೇಗೆ ಮಾಡ್ಬೇಕು ಅಂತ ಗೊತ್ತಾಯ್ತು. ಯಾವಾಗ ಮಾಡ್ಬೇಕಾಗಿತ್ತಂದ್ರೆ ಇವಾಗ ರಿಮೈನಿಂಗ್ ಡೇಸ್ ಆಲ್ರೆಡಿ ನಮಗೆ ನೋಟಿಫಿಕೇಶನ್ ಪ್ರಕಾರ 5ನೇ ತಾರೀಕು ಮೇನಲ್ಲಿ ಬರುವಂತ ದಿನಗಳಲ್ಲಿ ಇಲ್ಲಿ ಪ್ರಿಲಿಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಇವರು ಹೇಳಿದ್ದಾರೆ. ಓಕೆ, ಇದರಲ್ಲಿ ರಿಮೈನಿಂಗ್ ಡೇಸ್ ನಮಗೆ ಎಷ್ಟು ದಿನ ಉಳಿಯುತ್ತೆ ಅದರಲ್ಲಿ ಬರುವಂತ ದಿನಗಳನ್ನ 8 ಡೇಸ್ ಪರ್ ಸಬ್ಜೆಕ್ಟ್, 8 ದಿನ ಒಂದು ಸಬ್ಜೆಕ್ಟ್ ನ ಓದ್ಕೊಳ್ಬೇಕಾಗುತ್ತೆ, ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕು. ಇದರಲ್ಲಿ ಓದ್ತಿರ್ಬೇಕಾದ್ರೆ ಅಲ್ಲಿ ಸಬ್ಜೆಕ್ಟ್ ಸಿಲೆಬಸ್ ನೀವು ನೋಡ್ಕೊಳ್ಳಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ನೋಡ್ಕೊಳ್ಳಿ, ಅದ್ರ ಜೊತೆಗೆ ಒಂದು ಪುಸ್ತಕನ ತಗೊಂಡು ಅದನ್ನ ನೀವು ರೀಡ್ ಮಾಡಬಹುದು. ಇದು ಕಂಪ್ಲೀಟ್ ಡೆಡಿಕೇಟೆಡ್ ಟಾರ್ಗೆಟ್ ಆಗಿರುತ್ತೆ. 8 ಡೇಸ್ ಒಂದು ಸಬ್ಜೆಕ್ಟ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ. ಓಕೆ, ಇದರಲ್ಲಿ 8 ಅವರ್ ಪ್ಲಸ್ ಇಲ್ಲಿ ಸ್ಟಡಿ ಬೇಕಾಗುತ್ತೆ. 8 ಅವರ್ಸ್ ಪ್ಲಸ್ ನೀವು ಸ್ಟಡಿ ಮಾಡಲೇಬೇಕು. ಅಂದ್ರೆ ಕೂಡ ನೀವು ಅಲ್ಲಿ ವೀಕ್ಲಿ ಟಾರ್ಗೆಟ್ಸ್ ನ ಅಚೀವ್ ಮಾಡ್ಕೊಂಡು ಇಲ್ಲಿ ಸಬ್ಜೆಕ್ಟ್ ನ ಕವರ್ ಮಾಡ್ಕೊಳಕಾಗುತ್ತೆ. ಇಲ್ಲಿ ಒಂದು ವೀಕ್ಗೆ 6 ದಿನಗಳನ್ನು ಕಂಪ್ಲೀಟ್ಲಿ ಆಗಿ ಕೋರ್ ಸಬ್ಜೆಕ್ಟ್ ನ ನೀವು ಫೋಕಸ್ ಮಾಡಬೇಕು. ಆಲ್ರೆಡಿ ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವೈರನ್ಮೆಂಟ್, ಇದರಲ್ಲಿ ಬಂದಿರುವಂತ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಥೀಮ್ಸ್ ಕೂಡ ಕೊಟ್ಟಿದ್ದೇನೆ. ಮತ್ತೆ ಸಿಲೆಬಸ್ ಕೂಡ ನಿಮ್ಮ ಹತ್ರ ಇದೆ. ಓಕೆ, ಟೆಲಿಗ್ರಾಮ್ ಚಾನಲ್ ನಲ್ಲಿ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಪುಸ್ತಕನ ತಗೊಂಡು ಓದ್ಕೊಳ್ಬಹುದು. ಓಕೆ, ಇದ್ರ ಜೊತೆಗೆ ಟೆಸ್ಟ್ಗಳು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಟೆಸ್ಟ್ಗಳು ನೀವು ಫುಲ್ ಅಂಡ್ ಟೆಸ್ಟ್ಗಳು ಬರೆದ್ರೆ ಕೂಡ ನಡೆಯುತ್ತೆ. ಫುಲ್ ಅಂಡ್ ಟೆಸ್ಟ್ಗಳು ಕಂಪ್ಲೀಟ್ಲಿ ಸಬ್ಜೆಕ್ಟ್ ಮೇಲೆ ಆಧಾರಿತ ಆಗಿರುತ್ತೆ. ಇಲ್ಲಪ್ಪ ಅಂದ್ರೆ ಹಿಂದಿನ ಕ್ವಶನ್ ಪೇಪರ್ಸ್ ಆಗಿರುವಂತ ಕ್ವಶನ್ ಪೇಪರ್ ನ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಅದ್ರ ಜೊತೆಗೆ ರಿವಿಷನ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 6 ಡೇಸ್ ವೀಕ್ ನಲ್ಲಿ ನೀವು ಓದಿದ್ಮೇಲೆ ಲಾಸ್ಟ್ ಸಂಡೇ ಏನಿರುತ್ತೆ, ಸಂಡೇ ದಿನ ಟೆಸ್ಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ವರ್ಕ್ಸ್ ಸಬ್ಜೆಕ್ಟ್ ಏನೇನಿರುತ್ತೆ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಜಾಸ್ತಿ ಸಮಯ ಕೊಡೋಕೆ ಹೋಗಬೇಡಿ, ಸ್ಮಾರ್ಟ್ ಆಗಿ ಓದ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಥೀಮ್ಸ್ ನಾನು ಕೊಟ್ಟಿದ್ದೇನೆ. ಅದರಲ್ಲಿ ಬರುವಂತ ಸಬ್ಜೆಕ್ಟ್ ನ ನೀವು ತಗೊಂಡು ಥೀಮ್ಸ್ ನ ಅಷ್ಟೇ ಪ್ರಿಪೇರ್ ಆಗಿ. ಹಿಂದಿನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಲ್ಲಿ ಕ್ವಶನ್ಗಳು ಯಾರು ಬಂದಿರುತ್ತೆ ಅದು ಫಸ್ಟ್ ಕಂಪ್ಲೀಟ್ ಮಾಡಿ, ಅದಾದ್ಮೇಲೆ ಇದು ಬೇರೆ ರಿಸೋರ್ಸ್ ನ ಓದಿ. ಜಾಸ್ತಿ ರಿಸೋರ್ಸ್ ಕೂಡ ಓದೋಕೆ ಹೋಗಬೇಡಿ. ಯಾವ್ದಾದ್ರು ಒಂದು ಪುಸ್ತಕ, ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ ನ ಓದ್ಕೊಳ್ಬೇಕು. ಅದ್ರ ಜೊತೆಗೆ ರಿವಿಷನ್ ಕೂಡ ಮಾಡಬೇಕು. ಮತ್ತೆ ಏನ್ ಬ್ಯಾಕ್ಲಾಗ್ ಇರುತ್ತೆ ಸಂಡೇ ದಿನ ನೀವು ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಜಾಸ್ತಿ ನಿಮಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮ್ಸಿ ಈ ಕಂಪ್ಲೀಟ್ ಅಪ್ರೋಚ್ ನೀವು ಮಾಡಿದ್ರೆ ಇಲ್ಲಿ ನಿಮಗೆ ಕವರ್ ಆಗುತ್ತೆ ಎಲ್ಲ. ಇವಾಗ ಟೆಸ್ಟ್ ಕೊಡ್ತಿರಲ್ಲ, ಟೆಸ್ಟ್ ಕೊಟ್ಟಿದ್ಮೇಲೆ ಅದನ್ನ ಅನಾಲಿಸಿಸ್ ಕೂಡ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಸಂಡೇ ಬಂದಿರುವಂತದ್ದು ಟೆಸ್ಟ್ ಕೊಟ್ಟಿದ್ಮೇಲೆ ಟೆಸ್ಟ್ ನಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ ಯಾವ ಕ್ವಶನ್ಗೆ ಎಷ್ಟು ರಾಂಗ್ ಆಗಿದೆ. ಓಕೆ, ಅದರಲ್ಲಿ ಯಾವ ಕ್ವಶನ್ ರಾಂಗ್ ಆಗಿರುತ್ತಲ್ಲ ಅದಕ್ಕೆ ಮೇನ್ ರೀಸನ್ ಏನಾಗಿರುತ್ತೆ ಅಂತ ಅನಾಲಿಸಿಸ್ ಮಾಡಬೇಕು. ಅದರಲ್ಲಿ ಮಾರ್ಕ್ಸ್ ನ ನೀವು ಕೂತ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇಲ್ಲಿ ಮಾರ್ಕ್ಸ್ ನೋಡುವ ಅವಶ್ಯಕತೆ ಇಲ್ಲ. ಯಾವ ಕ್ವಶನ್ ತಪ್ಪಾಗಿರುತ್ತೆ ಅದು ಯಾಕೆ ಆಗಿರುತ್ತೆ ಅಂತ ನೀವು ರೀಸನ್ ಕಂಡುಹಿಡಬೇಕು. ಓಕೆ, ಇಲ್ಲಿ 4 ರೀಸನ್ ಇರುತ್ತೆ. ಯಾವುದೇ ಕ್ವಶನ್ ತಪ್ಪಾದ್ರೂ ಕೂಡ ಅಲ್ಲಿ 4 ರೀಸನ್ ಇರುತ್ತೆ. ಒಂದು, ಆ ಟಾಪಿಕ್ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಆಗ್ಲಿ, ಕಂಪ್ಲೀಟ್ ನಾಲೆಜ್ ಆಗ್ಲಿ ಇರಲ್ಲ. ಮತ್ತೆ ಇಲ್ಲಿ ನಿಮಗೆ ಆ ನಾಲೆಜ್ ಗೊತ್ತಿದ್ರು ಕೂಡ ಇಲ್ಲಿ ನಿಮಗೆ ಎಕ್ಸಾಮ್ ಹಾಲ್ ನಲ್ಲಿ ರೀಕಾಲ್ ಆಗಿರಲಿಲ್ಲ ಅಂದ್ರೆ ಆ ಕ್ವಶನ್ ರಾಂಗ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಇವಾಗ ಓದಿರುವಂತ ನಾಲೆಜ್ ಕೂಡ ನಿಮಗೆ ಇದೆ, ಮತ್ತೆ ನೀವು ರಿಕಾಲ್ ಕೂಡ ಮಾಡ್ತಾ ಇದ್ದೀರಾ. ಬಟ್ ಹೇಗೆ ಅಪ್ಲೈ ಮಾಡಬೇಕು, ಆ ಕಾನ್ಸೆಪ್ಟ್ ನ ಹೇಗೆ ಥಿಂಕ್ ಮಾಡ್ಕೊಂಡು ನಾವು ರೈಟ್ ಆನ್ಸರ್ ನ ನೀವು ತಗೊಳ್ಬೇಕಂತ ಅಲ್ಲಿ ನಿಮ್ಗೆ ಅಪ್ಲೈ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಕೂಡ ಅಲ್ಲಿ ಕ್ವಶನ್ ರಾಂಗ್ ಆಗುವ ಚಾನ್ಸ್ ಇದೆ. ಮತ್ತೆ ಸಿಲಿ ಮಿಸ್ಟೇಕ್. ಓಕೆ, ಇದಂತೂ ನಿಮ್ಗೆ ಗೊತ್ತೇ ಇದೆ. OMR ಅಲ್ಲಿ ಆಗ್ಲಿ ಅಥವಾ ಬೇರೆ ಕ್ವಶನ್ಗೆ ಬೇರೆ OMR ನಲ್ಲಿ ಟಿಕ್ ಮಾಡೋದಾಗ್ಲಿ, ಈ ತರ ಸಿಲ್ಲಿ ಮಿಸ್ಟೇಕ್ ಗಳು ಗೊತ್ತಿದ್ರು ಕೂಡ ನಾವು ಇಲ್ಲಿ ಸಿಲ್ಲಿ ಮಿಸ್ಟೇಕ್ ಮಾಡೋದ್ರಿಂದ
ಇದು 4 ರೀಸನ್ ಇಂದಾನೆ ಕ್ವಶನ್ ನಲ್ಲಿ ಪೇಪರ್ ನಲ್ಲಿ ಕ್ವಶನ್ ರಾಂಗ್ ಆಗಿರುತ್ತೆ. ಓಕೆ, ಇದು 4 ರೀಸನ್ ಬಿಟ್ರೆ ಯಾವ ರೀಸನ್ ಕೂಡ ಇದರಲ್ಲಿ ನಿಮ್ಗೆ ಸಿಗಲ್ಲ. ಓಕೆ, ಮೊದಲನೇದಾಗಿ ನಿಮ್ಗೆ ನಾಲೆಜ್ ಇರ್ಲಿಲ್ಲಪ್ಪ ಅಂದ್ರೆ ನೀವು ತಪ್ಪು ಮಾಡ್ತೀರಾ. ಓಕೆ, ರಿಕಾಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ತಪ್ಪು ಮಾಡ್ತೀರಾ. ಮತ್ತೆ ಆ ನಾಲೆಜ್ ನ ಅಪ್ಲೈ ಮಾಡ್ಕೊಳಕ್ಕೆ ಆಗ್ಲಿಲ್ಲಪ್ಪ ಅಂದ್ರೂ ಕೂಡ ನೀವು ತಪ್ಪು ಮಾಡ್ತೀರಾ. ನಾನು ಹಿಂದಿನ ವಿಡಿಯೋದಲ್ಲಿನೇ ನನ್ನ ಇದರಲ್ಲಿ ಯಾವ ಒಂದು ಸಬ್ಜೆಕ್ಟ್ಗೆ ಹೇಗೆ ಓದಬೇಕು ಎಫೆಕ್ಟಿವ್ ಆಗಿ ಅನ್ನೋದನ್ನ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಫೆಕ್ಟಿವ್ ಆಗಿ ಯಾವ ತರ ಒಂದು ಸಬ್ಜೆಕ್ಟ್ನ ನೀವು ಓದ್ಬೋದು ಅಂತ. ಅಲ್ಲಿ ಓದಿ ಈ ತರ ಯಾವ ತರ ಕ್ವಶನ್ ಬಂದಿರುತ್ತೆ ಅದೇ ತರ ನಾನು ಡಿಸ್ಕಷನ್ ಮಾಡಿರೋದು. ಅಲ್ಲಿ ತಪ್ಪಾಗಲ್ಲ. ಓಕೆ, ಈ ಸಿಲ್ಲಿ ಮಿಸ್ಟೇಕ್ ನೀವು ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ ತಪ್ಪಾಗ್ತಾ ಇದ್ರೆ ಇದು ಕಂಪ್ಲೀಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ನಿಮಗೆ ಟೆಸ್ಟ್ ಮಾಡೋದ್ರಿಂದಾನೇ ಗೊತ್ತಾಗೋದು. ಇದೆಲ್ಲ ನಿಮ್ ಟೆಸ್ಟ್ ಮಾಡೋದ್ರಿಂದಾನೇ ಗೊತ್ತಾಗುತ್ತೆ. ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಂತ್ ಆಗಲಿ ಮತ್ತೆ ನಿಮ್ಮ ವೀಕ್ನೆಸ್ ಏರಿಯಾ ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆ, ವೀಕ್ನೆಸ್ ಏರಿಯಾ ನಿಮಗೆ ಗೊತ್ತಾಯ್ತಂದ್ರೆ ಅದನ್ನೇ ಸ್ಟ್ರೆಂತ್ ಮಾಡ್ಕೊಳ್ಳೋಕೆ ನೀವು ಟ್ರೈ ಮಾಡ್ತಿರ್ಬೇಕು. ಓಕೆ, ಈ ತರ ನೀವು ಕಂಪ್ಲೀಟ್ ಅನಾಲಿಸಿಸ್ ನೀವು ಮಾಡಬಹುದು. ಓಕೆ, ಇವಾಗ ಲಾಸ್ಟ್ ಏನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದನ್ನ ನಾನು ಇವಾಗ ಕಂಪ್ಲೀಟ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಎಲ್ಲ ಸಿಲೆಬಸ್ ಇದೆ. ಓಕೆ, ಸಬ್ಜೆಕ್ಟ್ ಗೊತ್ತು, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತು, ಇವಾಗ ನಿಮ್ಗೆ ಬಂದಿರುವಂತ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಥೀಮ್ಸ್ ಗೊತ್ತು, ಮತ್ತೆ ಯಾವ ಪುಸ್ತಕನ ಓದ್ಬೇಕು ಅನ್ನೋದು ಗೊತ್ತು. ಇದೆಲ್ಲ ಕಂಪ್ಲೀಟ್ ಇಷ್ಟೆಲ್ಲ ಗೊತ್ತಾದ್ಮೇಲೆ ಮತ್ತೆ ನೀವು ಸಿಲ್ಲಿ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಡೂಸ್ ಮತ್ತೆ ಡೋಂಟ್ಸ್ ಇರಬೇಕು. ಏನ್ ಮಾಡ್ಬೇಕು ಏನ್ ಮಾಡಬಾರ್ದನ್ನ ಇಲ್ಲಿ ನೀವು ಆದಷ್ಟು UPSC ಮತ್ತೆ KPSC ಎರಡು ಕೂಡ ಒಮ್ಮೆಲಿಗೆ ಬಂದಿದೆ ಅಂತ ನೀವು ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗಬೇಡಿ, ಆಂಬಿಷಿಯಸ್ ಆಗೋಕ್ ಹೋಗಬೇಡಿ, ಆಂಗ್ಸೈಟಿ ತಗೊಳಕ್ ಹೋಗಬೇಡಿ. ಓಕೆ, ಕೂಲ್ ಆಗಿ ನೀವು ರಿಲ್ಯಾಕ್ಸ್ಡ್ ಆಗಿ ಮತ್ತೆ ಇಲ್ಲಿ ನಿಮ್ಮ ಕೈಯಲ್ಲಿ ಏನಿರುತ್ತೆ ಅದನ್ನ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮ್ಮ ಕೈಯಲ್ಲಿ ಇರುವಂತದ್ದು ಏನು ಸಿಲೆಬಸ್ ನೋಡ್ಕೊಳ್ಳೋದಾಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಾಲಿ, ಮತ್ತೆ ಒಂದು ಪುಸ್ತಕನ ಪದೇ ಪದೇ ಓದೋದು, ರಿವಿಷನ್ ಮಾಡೋದಾಗ್ಲಿ, ಇದೆಲ್ಲ ನಿಮ್ಮ ಕೈಯಲ್ಲಿ ಇರುವಂತದ್ದು. ಓಕೆ, ನಿಮ್ಮ ಕೈಯಲ್ಲಿ ಏನಿರುತ್ತೆ ಅದನ್ನ ನೀವು ಮಾತ್ರ ಅದಷ್ಟೇ ಮಾಡಿ. ಓಕೆ, ಇದರಲ್ಲಿ ಜಾಸ್ತಿ ಓವರ್ ಥಿಂಕ್ ಮಾಡ್ಕೊಳ್ಳೋ ಕೂಡ ಹೋಗಬೇಡಿ. ನೋಡಿ, ಯಾವುದೇ ಎಕ್ಸಾಮ್ ನಲ್ಲಿ ಫೇಲ್ ಆಗೋದು ಕಾಮನ್ ಮತ್ತೆ ಪಾಸ್ ಆಗೋದು ಕೂಡ ಕಾಮನ್. ಓಕೆ, ಇದರಲ್ಲಿ ನೀವು ಜಾಸ್ತಿ ಓವರ್ ಥಿಂಕ್ ಮಾಡ್ಕೊಳಕ್ ಹೋಗಬೇಡಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗಬೇಡಿ. ಓವರ್ ಥಿಂಕ್ ಮಾಡೋದ್ರಿಂದ ಟೈಮೇ ವೇಸ್ಟ್ ಆಗುತ್ತೆ ಹೊರತು ಬಟ್ ಏನು ಆಗಲ್ಲ. ಟೈಮ್ ವೇಸ್ಟ್ ಆಗೋದು ಬಿಟ್ಟು ಕಡಿಮೆ ಮಾಡಿ. ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳಕ್ ಹೋಗಬೇಡಿ. ರಿಸಲ್ಟ್ ಬಂದೇ ಬರುತ್ತೆ. ನಿಮ್ಮ ಪ್ರಯತ್ನ, ನಿಮ್ಮ ಪ್ರೊಸೆಸ್ ರೈಟ್ ಪ್ರೊಸೆಸ್ ಇತ್ತಂದ್ರೆ ನಿಮ್ಮ ರಿಸಲ್ಟ್ ಕೂಡ ಬಂದೇ ಬರುತ್ತೆ. ಇದರಲ್ಲಿ ನಿಮ್ದು ಬರುವಂತ ಚಾಲೆಂಜಸ್ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಹೆಲ್ತ್ ನಲ್ಲಿ ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಇಲ್ಲಿ ಸ್ವಲ್ಪ ನೀವು ಕಾಪಾಡ್ಕೊಳ್ಬೇಕಾಗುತ್ತೆ. ಮೆಂಟಲ್ ಹೆಲ್ತ್ ಮೇನ್ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ಗೋಸ್ಕರನೇ ಸ್ವಲ್ಪ ಮೆಡಿಟೇಷನ್, ಯೋಗ ಆಗಲಿ, ಸ್ವಲ್ಪ ರನ್ನಿಂಗ್ ಆಗಲಿ ಅರ್ಲಿ ಮಾರ್ನಿಂಗ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು. ಏನ್ ಸ್ಮಾರ್ಟ್ ವರ್ಕ್ ಮತ್ತೆ ಹಾರ್ಡ್ ವರ್ಕ್ ಮೇಲೆ ಯಾರು ಡಿಫರೆನ್ಸ್ ಆಗಿರುತ್ತೆ, ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಇಲ್ಲಿ ಅವರು ಕೂಡ ವಿನ್ ಆಗ್ಬಹುದು. ಓಕೆ, ಸುಮ್ನೆ ಪದೇ ಯಾವ್ದಾದ್ರು ಒಂದು ಪುಸ್ತಕನ 10 ಪುಸ್ತಕನ ಓದೋಕ್ಕಿಂತ ಒಂದು ಪುಸ್ತಕನ 10 ಟೈಮ್ ಓದಿ. ಓಕೆ, ಇದರಲ್ಲಿ ನಿಮ್ಗೆ ಹೆಲ್ಪ್ ಕೂಡ ಆಗುತ್ತೆ. ಅದೇ ತರ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಥೀಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದೇನೆ. ಅದನ್ನ ನೀವು ತಗೊಂಡು ಇಲ್ಲಿ ಬರುವಂತ ಸ್ಮಾರ್ಟ್ ವರ್ಕ್ ಮಾಡಬೇಕು. ಓಕೆ, ಯಾವ ಸಬ್ಜೆಕ್ಟ್ಗೆ ಯಾವ ತರ ಓದ್ಬೇಕು ಅನ್ನೋದು. ಓಕೆ, ಇದರಲ್ಲಿ ಇದು ಯಾರಿಗೆ ಆಗಿರುತ್ತೆ ಅಂದ್ರೆ ಇದು ಡೂಸ್ ಡೋಂಟ್ಸ್ ಏನಾಗಿರುತ್ತೆ ಅಂದ್ರೆ 6 ಮಂತ್ಸ್ಗಿಂತ ಯಾರು ಪ್ರಿಪರೇಷನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಇದು ನನ್ನ ರಿಮೈನಿಂಗ್ ಡೇಸ್ ಪ್ಲಾನ್. ಓಕೆ, ಇವಾಗ ಸಡನ್ಲಿ ಆಗಿ ಫಸ್ಟ್ ರೀಡಿಂಗ್ ನಲ್ಲಿ ಓದ್ತಿರೋರು ಮತ್ತೆ ಇವರಿಗೆ ಅಂತಪರಿ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾವ ತರ ಇದು ಮಾಡ್ಬೇಕನ್ನೋದು. ಓಕೆ, ಅಂಡ್ ಕೊನೆಯದಾಗಿ ಏನ್ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಯಾವುದೇ ರಿಸಲ್ಟ್ ಬಗ್ಗೆ ನೀವು ವರಿ ಮಾಡ್ಕೊಳಕ್ ಹೋಗಬೇಡಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ಇಲ್ಲಿ ಗೆದ್ದವನಿಗೂ ಇಲ್ಲಿ ಜಾಗ ಇರುತ್ತೆ. ಈ ಪ್ರಪಂಚದಲ್ಲಿ ಸೋತವನಿಗೂ ಇಂಥ ಪರಿ ಪ್ರಯತ್ನ ಮಾಡಿ ಸೋತವನಂತ ಈ ತರ ಜಾಗ ಇದೆ. ಆದ್ರೆ ನೋಡಿ ನಗುವವರಿಗೆ ಎಲ್ಲಿಯೂ ಜಾಗ ಇರಲ್ಲ. ಓಕೆ, ಇದು ನಾ ಹೇಳಿರೋದಲ್ಲ, ನಾನು ಬೇರೆ ಕಡೆ ಕಲ್ತಿರೋದು. ಇದನ್ನ ನೆನಪಿಟ್ಕೊಂಡು ನೀವು ಎಲ್ಲ ವಿಡಿಯೋ ನೋಡ್ಕೊಂಡು ಮತ್ತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಮತ್ತೆ ಸ್ಟೇ ಕಾಮ್ಡ್, ಕೂಲ್ ಆಗಿರಿ. ಯಾವುದೇ ತರ ಸ್ಟ್ರೆಸ್ ತಗೊಳಕ್ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಏನಿರುತ್ತೆ ಅದನ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುವಂತ ದಿನಗಳಲ್ಲಿ ಇವಾಗ ಆಲ್ರೆಡಿ ರೂರಲ್ ವಾಟರ್ ಸಪ್ಲೈ ನಲ್ಲಿ ಬಂದಿರುವಂತದ್ದು ಮತ್ತೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಬಂದಿರುತ್ತೆ. ಇದು ಕೂಡ ಈ ವರ್ಷದ ಲಾಸ್ಟ್ ನೋಟಿಫಿಕೇಶನ್ ಇಂಜಿನಿಯರ್ ಗಳಿಗೆ ಆಗಿರುತ್ತೆ. ಇದು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು.